ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಟಾಪಿಕ್ ಆಫ್ ಡಿಸ್ಕಷನ್ ಏನು ಅಂದರೆ ವೆಬ್ಸೈಟ್ ಹೋಸ್ಟಿಂಗ್. ಸೊ ನಾವು ಪ್ರತಿದಿನಾನು ಸುಮಾರು ವೆಬ್ಸೈಟ್ಸ್ ಯೂಸ್ ಮಾಡ್ತೀವಿ ಮತ್ತು ಸುಮಾರು ವೆಬ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತೀವಿ. ವೆಬ್ಸೈಟ್ ಮತ್ತು ವೆಬ್ ಅಪ್ಲಿಕೇಶನ್ ಎರಡೂ ಸೇಮ್ ಅಥವಾ ಡಿಫ್ರೆಂಟಾ? ಡೆಫಿನೆಟ್ಲಿ ಎರಡೂ ಬೇರೆ ಬೇರೆ ಅಂತ ಹೇಳ್ಬೋದು. ಐ ಟ್ರೈ ಟು explain the difference between website and a web application. So we can quickly make a search on the Gemini, ನೋಡೋಣ ಅದೇನು ಹೇಳುತ್ತೆ ಅಂತ. ಸೊ while both websites and web applications are accessed through the web browsers, they are still different. ಹೇಗೆ ಡಿಫ್ರೆಂಟು? ಸೊ ವೆಬ್ಸೈಟ್ಸಲ್ಲಿ ಏನಾಗತ್ತಪ್ಪ ಅಂದರೆ ಸ್ಟ್ಯಾಟಿಕ್ ಕಂಟೆಂಟ್ ಕೊಡ್ತೀವಿ. ಸೊ ಪ್ರೈಮರಿಲಿ ಬರೀ ಇನ್ಫಾರ್ಮೇಷನ್ ಪರ್ಪಸ್ ಯೂಸ್ ಮಾಡೋದು. ಒಂದ್ಸರಿ ನಾವು ಸ್ಟ್ಯಾಟಿಕ್ ಕಂಟೆಂಟ್ ಕೊಟ್ಟಾದ್ಮೇಲೆ ಅದರಲ್ಲಿ ಏನು ಯೂಸರ್ ಇಂಟ್ರಾಕ್ಷನ್ಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ಸ್ ಬ್ಲಾಗ್ಸ್ ಆಗಿರ್ಬೋದು, ನ್ಯೂಸ್ ವೆಬ್ಸೈಟ್ಸ್ ಆಗಿರ್ಬೋದು, ಇಲ್ಲ ಇ ಕಾಮರ್ಸ್ ಸೈಟ್ಸ್ ಸಿಂಪಲ್ ಒನ್ಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಗೇನ್ ಇದು ತಪ್ಪಾಗುತ್ತೆ, ಯಾಕಂದರೆ ಇ ಕಾಮರ್ಸ್ ಸೈಟ್ಸಲ್ಲಿ ನಮ್ಮದು ಯೂಸರ್ ಇಂಟ್ರಾಕ್ಷನ್ ಇರುತ್ತೆ. ಲೈಕ್ ಆ್ಯಡಿಂಗ್ ಅ ಪ್ರಾಡಕ್ಟ್ ಟು ದಿ ಕಾರ್ಟ್, ಅಲ್ಲಿಂದ ಆರ್ಡರ್ ಮಾಡೋದು. ಸೊ ಅದನ್ನು ನಾನು 100% ಒಪ್ಪಲ್ಲ. ಬಟ್ ಬ್ಲಾಗ್ಸ್ ಆಗಿರ್ಬೋದು, ನ್ಯೂಸ್ ಪೋರ್ಟಲ್ಸ್ ಆಗಿರ್ಬೋದು, ಇಲ್ಲ ಒಂದು ಕಂಪ್ನಿ ಬಗ್ಗೆ ಅಥವಾ ಒಂದು ಆರ್ಗನೈಸೇಷನ್ ಬಗ್ಗೆ ಸ್ಟ್ಯಾಟಿಕ್ ಇನ್ಫಾರ್ಮೇಷನ್ ಕೊಡೋದಾಗಿರಲಿ, ಅಬೌಟರ್ಸ್ ಆಗಿರಲಿ, ಕಾಂಟ್ಯಾಕ್ಟರ್ಸ್ ಆಗಿರಲಿ, ದೋಸ್ ಕೈಂಡ್ ಆಫ್ ಪೇಜಸ್ ಆರ್ ಆಲ್ ವೆಬ್ಸೈಟ್ಸ್ ಅಂತ ಹೇಳ್ಬೋದು. ಯಾಕಂದರೆ ಅದರಲ್ಲಿ ಏನು ಚೇಂಜಸ್ ಆಗಲ್ಲ ಡೈನಮಿಕ್ ಆಗಿ. ಒಂದ್ಸರಿ ನಾವು ಅದನ್ನು ಹೋಸ್ಟ್ ಮಾಡಾದ್ಮೇಲೆ ಅದನ್ನು ಪದೇ ಪದೇ ಚೇಂಜ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ. ಸೊ ದೋಸ್ ಆರ್ ದಿ ಕೀ ಫೀಚರ್ಸ್ ಆಫ್ ದಿ ವೆಬ್ಸೈಟ್. ಬಟ್ ವೆಬ್ ಅಪ್ಲಿಕೇಶನ್ ಏನಾಗುತ್ತೆ ಅಂದರೆ ಡೈನಮಿಕ್ ಕಂಟೆಂಟ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಫಾರ್ಮ್ ಸಬ್ಮಿಷನ್ ಆಗಿರ್ಬೋದು, ಅಕೌಂಟ್ ಕ್ರಿಯೇಷನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ಕಲ್ಲಿ ನಾವು ಒಂದು ಅಕೌಂಟ್ ಓಪನ್ ಮಾಡ್ತೀವಿ ಅಂತಂದರೆ ಅದು ಡೈನಮಿಕ್ ಅಪ್ಲಿಕೇಶನ್ ಅಂತ ನಾವು ಹೇಳ್ಬೋದು. ಯಾಕಂದರೆ ನಾವು ಒಂದು ಫಾರ್ಮ್ನ ಫಿಲ್ ಮಾಡ್ತೀವಿ, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎಲ್ಲ ಫಿಲ್ ಮಾಡ್ತೀವಿ. ಆ ಡೀಟೇಲ್ಸ್ ಎಲ್ಲ ಬ್ಯಾಕ್ ಎಂಡಲ್ಲಿ ಹೋಗಿ ಡೇಟಾಬೇಸಲ್ಲಿ ಸ್ಟೋರ್ ಆಗುತ್ತೆ. ಸೊ ದೇರ್ ಇಸ್ ಅ ಬ್ಯಾಕ್ ಆ್ಯಂಡ್ ಫೋರ್ತ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಯೂಸರ್ ಫ್ರಾಮ್ ದಿ ಬ್ರೌಸರ್ ಟು ದಿ ಡೇಟಾಬೇಸ್. ಸೊ ದೇರ್ ಇಸ್ ಅ ಫ್ಲೋ ಆಫ್ ಇನ್ಫಾರ್ಮೇಷನ್. ಸೊ ಈ ಥರ ಅಪ್ಲಿಕೇಶನನ್ನು ನಾವು ವೆಬ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ವೆಬ್ಸೈಟ್ ಆ್ಯಂಡ್ ಅ ವೆಬ್ ಅಪ್ಲಿಕೇಶನ್. ಇವಾಗ ವಾಟ್ ಈಸ್ ಅ ಡೊಮೈನ್ ನೇಮ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಡೊಮೈನ್ ನೇಮ್ ಅಂದರೆ ಏನು? ನಾವು ಎಷ್ಟೊಂದು ವೆಬ್ಸೈಟ್ಸ್ಗಳನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೇ loom.com ಆಗಿರ್ಬೋದು, ಇಲ್ಲ ಅಂತಂದರೆ facebook.com ಆಗಿರ್ಬೋದು, google.com ಆಗಿರ್ಬೋದು. ಇವೆಲ್ಲನೂ ಕೂಡ ಒಂದು ಡೊಮೈನ್ ನೇಮ್ ಅಂತ ಹೇಳ್ಬೋದು. ಸೊ ಅದರಲ್ಲಿ .com ಅಂತ ಇರುತ್ತೆ, .in ಅಂತ ಇರುತ್ತೆ, .org ಅಂತ ಇರುತ್ತೆ. ಈ ಥರ .ai ಅಂತ ಕೂಡ ಇವಾಗ ತುಂಬ ವೆಬ್ಸೈಟ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಏನಾಗುತ್ತೆ ಅಂತಂದರೆ .com ಅಂತಂದರೆ ಗ್ಲೋಬಲಿ ಆಕ್ಸೆಸಿಬಲ್ ಡೊಮೈನ್ ನೇಮ್ ಆಗಿರುತ್ತೆ. .in ಅಂತಂದರೆ ಸ್ಪೆಸಿಫಿಕಲಿ ಫಾರ್ ಇಂಡಿಯನ್ ರೀಜನ್ ಆಗಿರುತ್ತೆ. .us ಅಂತಂದರೆ ಸ್ಪೆಸಿಫಿಕಲಿ ಫಾರ್ US ರೀಜನ್ ಆಗಿರುತ್ತೆ. ಸೊ ಸೊ ಒಂದು ವೆಬ್ಸೈಟಿಂದ ಅಂದರೆ ಒಂದು ಬ್ರೌಸರಿಂದ ಒಂದು ರಿಕ್ವೆಸ್ಟ್ ಹೋಗ್ತಾ ಇದ್ರೆ ಅದು ಯಾವ ರೀಜನಿಂದ ರಿಕ್ವೆಸ್ಟ್ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾವು ಅಮೆಝಾನ್ ಅಂತ ಏನಾದ್ರು ಗೂಗಲ್ ಸರ್ಚ್ ಮಾಡಿದ್ರೆ, ಇಂಡಿಯಾದಿಂದ ಸರ್ಚ್ ಮಾಡ್ತಿದ್ರೆ ನಮಗೆ ಬೈ ಡಿಫಾಲ್ಟ್ ಆಗಿ ಅವರು ಅಮೆಝಾನ್.inಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಅದೇ ನಾವು ಬೇರೆ ಕಂಟ್ರಿಯಿಂದ ಸರ್ಚ್ ಮಾಡಿದ್ರೆ ಅದು ಆ ಕಂಟ್ರಿದು .us ಆಗಲಿ ಅಥವಾ .com ಆಗಲಿ ಆ ಥರದ್ದು ತೊಗೋಬೋದು ಅದು. ಸೊ ಇಲ್ಲಿ ಡೊಮೈನ್ ನೇಮ್ ಯಾವುದು ಅಂತಂದರೆ ಗೂಗಲ್ ಆಗಲಿ, ಫೇಸ್ಬುಕ್ ಆಗಲಿ, ಅಮೆಝಾನ್ ಆಗಲಿ, ಇವೆಲ್ಲದಕ್ಕೂ ನಾವು ಡೊಮೈನ್ ನೇಮ್ ಅಂತ ಹೇಳ್ಬೋದು. ಓಕೆ, ಸೊ ನಮ್ಮದೇ ಆದ ಡೊಮೈನ್ ನೇಮ್ಸ್ ಇರ್ಬೋದಾ? ಹಾಂ, ಶ್ಯೂರ್ಲಿ ನಮ್ಮದೇ ಆದ ಡೊಮೈನ್ ನೇಮ್ಸ್ನ ನಾವು ತೊಗೋಬೋದು. ಬಟ್ ಅದು ಫ್ರೀಯಾಗಿ ಬರೋಲ್ಲ, ಕಾಸ್ಟ್ ಆಗುತ್ತೆ ಅದಕ್ಕೆ. ಯಾಕಂದರೆ ಎಷ್ಟೊಂದು ಡೊಮೈನ್ ನೇಮ್ ಪ್ರೊವೈಡರ್ಸ್ ಇರ್ತಾರೆ, ಲೈಕ್ ಬಿಗ್ ರಾಕ್ ಆಗಿರಲಿ, ಗೋಡ್ಯಾಡಿ ಆಗಿರಲಿ, ಮಾರ್ಕ್ಯಾರಿಯಾ ಆಗಿರಲಿ. ಸೊ ಇವೆಲ್ಲ ಡೊಮೈನ್ ನೇಮ್ ಪ್ರೊವೈಡರ್ಸ್. ಇಲ್ಲಿ ಹೋಗ್ಬಿಟ್ಟು ನಾವು ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ನಮಗೆ ಬೇಕಾಗಿರೋ ಡೊಮೈನ್ ನೇಮ್ ಅವೈಲೇಬಲ್ ಇದೆನಾ ಅಂತ ಚೆಕ್ ಮಾಡಿ ಅದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ನಾನು ಬೇಕಾದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಗೋಡ್ಯಾಡಿಯಲ್ಲಿ ಹೋಗಿ ಫಾರ್ ಎಕ್ಸಾಂಪಲ್ ಮೊದಲಿಂದ ಬರೋಣ. ಓಕೆ, ಟೈಪ್ ದಿ ಡೊಮೈನ್ ನೇಮ್ ಯು ವಾಂಟ್ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂಚೆ ಈ ಡೊಮೈನ್ ನೇಮ್ ತೊಗೊಂಡಿದ್ದೆ, ನಾನು ಸುಮಾರು ವರ್ಷ ಇಟ್ಕೊಂಡಿದ್ದೆ. ಬಟ್ ಇದರಿಂದ ನಾನೇನು ಯೂಸ್ ಮಾಡಲಿಲ್ಲ. ಸೊ ಆಮೇಲೆ ಈ ಸಬ್ಸ್ಕ್ರಿಪ್ಷನನ್ನು ನಾನು ಕ್ಯಾನ್ಸಲ್ ಮಾಡಿಕೊಂಡೆ. ಸೊ ಇವಾಗೂ ಕೂಡ ಈ ಡೊಮೈನ್ ನೇಮ್ ಅವೈಲೇಬಲ್ ಇದೆ, anoopgowda.com ನನ್ನ ಹೆಸರಲ್ಲಿರೋದು. ಸೊ ಇದನ್ನು ಯಾರು ಬೇಕಾದ್ರೂ ತೊಗೋಬೋದು. ಆ್ಯಕ್ಚುಲಿ ಈ ವಿಡಿಯೋ ನೋಡೋರು ಅವರು ಕೂಡ ಬೈ ಮಾಡ್ಬೋದು, ಬಿಕಾಸ್ ಇಟ್ ಈಸ್ ಅವೈಲೇಬಲ್ ಟು ದಿ ಪಬ್ಲಿಕ್ ನಾವು. ಸೊ ಏನಿಲ್ಲ, ಈ ಥರ
ಗೋ ಡ್ಯಾಡಿಯಲ್ಲಿ ನಾನು ಅಕೌಂಟ್ ಕ್ರಿಯೇಟ್ ಮಾಡಿದೆ. ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಅನೂಪ್ ಗೌಡರ್ ಅಂತ ಟೈಪ್ ಮಾಡಿದ್ರೆ ಅದು ತೋರಿಸುತ್ತೆ ಡೊಮೇನ್ ನೇಮ್ ಇದೆನೋ ಇಲ್ವೋ ಅಂತ. ಓಕೆ, ಸೊ ಡೊಮೇನ್ ನೇಮಲ್ಲಿ ಮತ್ತೆ ಇನ್ಯಾವ್ದಿದೆ ಅಂದರೆ ಇದು .comಗೆ ತೋರಿಸ್ತಾ ಇರೋದು. ಹಂಗೆ ಅದ್ರದ್ದು ಪ್ಯಾಕೇಜ್ ಕೂಡ ಕೊಡ್ತಾ ಇದೆ, .org ಆಗಲಿ .xyz ಇನ್ಫೋ ಸ್ಟೋರ್, ಇದೊಂದು ಬಂಡಲ್ ಪ್ಯಾಕೇಜ್ ಕೊಡ್ತಾ ಇದೆ. ಅದನ್ನ ಬಿಟ್ಟು ಬೇರೆ ಬೇರೆ ಥರ ಡೊಮೇನ್ ನೇಮ್ ಇದಾವೆ, ಲೈಕ್ .in .co .shop .1. ಆಮೇಲೆ AI ಇರಬೇಕು ಅನ್ಕೊಂತೀನಿ. ಹಾಂ, AI ಇದೆ ಇಲ್ಲಿ. ಸೊ ಈ ಥರ ಸುಮಾರು ಡೊಮೇನ್ ನೇಮ್ಗಳು ಇದಾವೆ, ನಾವು ತಗೋಬೋದು. ಬಟ್ ಇದು ಓಕೆ, ದಿಸ್ ಈಸ್ ಅ ಅವೈಲೇಬಲ್ ಡೊಮೇನ್ ನೇಮ್. ಬಟ್ ಲೆಟ್ ಮಿ ಸರ್ಚ್ ಫಾರ್ ಫೇಸ್ಬುಕ್. ಸೊ ಏನಂತ ತೋರಿಸುತ್ತೆ? ಹಾಂ, ಸೊ ಇಟ್ ಸೇಸ್ ಡೊಮೇನ್ ಈಸ್ ಟೇಕನ್ ಅಂತ ಹೇಳ್ತಾ ಇದೆ. ಬ್ರೋಕರ್ ಸರ್ವಿಸ್ ಫೀ ಇಷ್ಟೊಂದು ತೊಗೊತಾ ಇದ್ದಾರೆ ಅವರು ಫೇಸ್ಬುಕ್ ಅವ್ರ ಕಡೆಯಿಂದ. ಬಟ್ ಇದನ್ನ ಜನರಲ್ ಪಬ್ಲಿಕ್ಗೆ ಈ ಡೊಮೇನ್ ನೇಮ್ ಅವೈಲೇಬಲ್ ಇಲ್ಲ, ಯಾಕಂದರೆ ಇಟ್ ಈಸ್ ಆಲ್ರೆಡಿ ಪರ್ಚೇಸ್ಡ್. ಸೊ ಬಟ್ ಸಮಥಿಂಗ್ ಸಿಮಿಲರ್ ಡೊಮೇನ್ ನೇಮ್ಸ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಫೇಸ್ಬುಕ್ ಆನ್ಲೈನ್ .info, iFacebook.com ಅಂತ ಅದು ಅವೈಲೇಬಲ್ ಇದೆ. ಅದ್ರ ಪ್ರೈಸ್ ನೋಡಿ ಇಲ್ಲಿ, ಐ ಥಿಂಕ್ ಇಟ್ ಈಸ್ ಶೋಯಿಂಗ್ ಅರೌಂಡ್ 59,82,436.97 rupees. ಸೊ iFacebook.com ಅನ್ನೋ ಡೊಮೇನ್ ನೇಮ್ ಅವೈಲೇಬಲ್ ಇದೆ, ಬಟ್ ಅಟ್ ದಿಸ್ ಕಾಸ್ಟ್. ಸೊ ಇಂಟ್ರೆಸ್ಟ್ ಇದ್ದವರು ತೊಗೋಬೋದು, ಅಷ್ಟೊಂದು ದುಡ್ಡು ಇತ್ತು ಅಂದರೆ. ಇಲ್ಲ ಫೇಸ್ಬುಕ್ ಆನ್ಲೈನ್ .info ಈ ಪ್ರೈಸಿಗೆ ತೊಗೋಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಓನ್ಲಿ ಫಾರ್ ದಿ ಫಸ್ಟ್ ಇಯರ್ ಇದನ್ನು ಹೇಳ್ತಾ ಇರೋದು. ಲೇಟರ್ ಇಯರ್ಸ್ ಅವ್ರು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ, ಅಬೌಟ್ 2,500 ಆರ್ ಸಮಥಿಂಗ್. ಸೊ ಈ ಥರ ಡೊಮೇನ್ ನೇಮ್ಸ್ಗಳನ್ನ ನಾವು ಹುಡುಕ್ಬಿಟ್ಟು ಅದು ಅವೈಲೇಬಲ್ ಇದೆನೋ ಇಲ್ವೋ ಅಂತ ನೋಡ್ಕೊಂಡ್ಬಿಟ್ಟು ತೊಗೋಬೋದು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿರಲ್ಲ ಹೇಗೆ ಹುಡ್ಕೋದು, ಡೊಮೇನ್ ನೇಮ್ ಓನರ್ಸ್ನ ಹೇಗೆ ಹುಡ್ಕೋದು ಅಂತ ನಾವು ಟ್ರೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದು ಏನಕ್ಕೆ ಬೇಕಾಗುತ್ತೆ? ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಎಪಿಸೋಡಲ್ಲಿ ಅನುಪಮ್ ಮಿತ್ತಲ್ ಅವ್ರು ಹೇಳ್ತಾ ಇದ್ರು, ಶಾದಿ.com CEO ಅವರು, ಶಾದಿ.com ಅನ್ನೋದು ಆಲ್ರೆಡಿ ಪರ್ಚೇಸ್ ಆಗಿಬಿಟ್ಟಿತ್ತು. ಅವರು ಶಾದಿ.com ಶುರು ಮಾಡೋದಕ್ಕಿಂತ ಮುಂಚೆನೇ ಶಾದಿ.com ಪರ್ಚೇಸ್ ಆಗಿರೋದ್ರಿಂದ ಅವರು ದೇ ಹ್ಯಾಡ್ ಟು ಬೈ ಬ್ಯಾಕ್ ಫ್ರಮ್ ದಿ ಒರಿಜಿನಲ್ ಓನರ್ಸ್. ಸೊ ಅವ್ರು ಅದಕ್ಕೆ ಐ ಥಿಂಕ್ ದೇ ಪೇಯ್ಡ್ ಸಮ್ ಮನಿ ಲೈಕ್ 2 lakhs 3 lakhs ಏನೋ ಪೇ ಮಾಡಿಬಿಟ್ಟು ಇನಿಷಿಯಲ್ ಡೇಸಲ್ಲಿ ಶಾದಿ.com ಅನ್ನೋ ಡೊಮೇನ್ ನೇಮ್ನ ಒರಿಜಿನಲ್ ಓನರ್ಸ್ ಕಡೆಯಿಂದ ಬೈ ಮಾಡಿದ್ರು. ಸೊ ಅದರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅವರಿಗೆ, ಅವ್ರದ್ದು ಕಸ್ಟಮರ್ಸಿಗೆ ಶಾದಿ.com ಅನ್ನೋ ಬದಲು ಬೇರೆ ಯಾವ್ದಾರ ಶಾದಿ .com ಆ ಥರ ಏನಾದರೂ ಸಿಕ್ಕಿದ್ರೆ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ಸ್ ಮೇಲೆ ಜಾಸ್ತಿ ಖರ್ಚು ಮಾಡಬೇಕಾಗ್ತಿತ್ತು. ಯೂಸರ್ಸಿಗೆ ಅವ್ರದ್ದು ಪ್ಲಾಟ್ಫಾರ್ಮ್ಗೆ ರೀಚ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದಕ್ಕೆ ಡೊಮೇನ್ ನೇಮ್ಸ್ ಏನು ಮಾಡುತ್ತೆ ಅಂತಂದರೆ ಕಸ್ಟಮರ್ ಬೇಸ್ನ ಅಟ್ರಾಕ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅವರಿಗೆ ಮಾರ್ಕೆಟಿಂಗ್ ಮೇಲೆ ಖರ್ಚು ಮಾಡೋ ಅವಶ್ಯಕತೆ ತುಂಬಾ ಕಮ್ಮಿ ಆಗುತ್ತೆ. ಸೊ ಎಕ್ಸ್ಪೆನ್ಸ್ ಆನ್ ದಿ ಮಾರ್ಕೆಟಿಂಗ್ ವಿಲ್ ಬಿಕಮ್ ವೆರಿ ವೆರಿ ಲೆಸ್. ಅದಕ್ಕೆ ಡೊಮೇನ್ ನೇಮ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ದೇರ್ ವಿಲ್ ಬಿ ಅ ಹ್ಯೂಜ್ ಫೈಟ್ ಫಾರ್ ದಿ ಡೊಮೇನ್ ನೇಮ್ಸ್. ಸೊ ಬೆಂಗಳೂರಲ್ಲಿ ಎಷ್ಟೊಂದು ಕಡೆ ಈ ಥರ ಜೋಕ್ಸ್ಗಳು ಇದ್ದಾವೆ. ಯಾವ್ದಾದ್ರು ಸ್ಟಾರ್ಟಪ್ ಐಡಿಯಾ ಡಿಸ್ಕಸ್ ಮಾಡ್ತಾ ಇದ್ರೆ ಪಕ್ಕದ ಟೇಬಲಲ್ಲಿ ಯಾವ್ದಾರ ಹೋಟ್ಲಲ್ಲಿ, ಸೊ ಇಮಿಡಿಯೇಟಾಗಿ ಹೋಗ್ಬಿಟ್ಟು ಆ ಡೊಮೇನ್ ನೇಮ್ನ ಕೊಂಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಇಂದಿಲ್ಲ ನಾಳೆ ಆ ಡೊಮೇನ್ ನೇಮ್ ಹುಡ್ಕೊಂಡ್ಬಿಟ್ಟು ಆ ಐಡಿಯಾ ಯಾರು ಡಿಸ್ಕಸ್ ಮಾಡ್ತಿರ್ತಾರೋ ಅವ್ರು ಬರ್ತಾರೆ, ಆವಾಗ ತಿರ್ಗಾ ಅವ್ರಿಗೆ ಮಾರ್ಬೋದು ಅಂತ ಮುಂಚೆನೇ ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ ಅದು ಪ್ರತಿ ಸರಿ ವರ್ಕ್ ಆಗಲ್ಲ. ಬಟ್ ಎಷ್ಟೋ ಜನ ದೇ ಗಾಟ್ ಲಕ್ಕಿ ಆ್ಯಂಡ್ ದೇ ಗಾಟ್ ಪೇಯ್ಡ್ ಹೆವಿಲಿ ಫಾರ್ ಹ್ಯಾವಿಂಗ್ ದೋಸ್ ಡೊಮೇನ್ ನೇಮ್ಸ್ ಆ್ಯಂಡ್ ಫಾರ್ ರೀಸೆಲ್ಲಿಂಗ್ ಟು ದಿ ಆ್ಯಕ್ಚುಯಲ್ ನೀಡಿ ಪೀಪಲ್. ಸೊ ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು Facebook.comನ ನಾನು ಪರ್ಚೇಸ್ ಮಾಡ್ಕೋಬೇಕಂತ ಇದ್ದೀನಿ. ಲೆಟ್ಸ್ ಸೇ ಅದು ನಾನು ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಆಮೇಲೆ ಅವ್ರು ಕೊಡೋದು ಇಲ್ಲ, ಬಿಕಾಸ್ ಅವ್ರದ್ದು ಎಂಟೈರ್ ಪ್ಲಾಟ್ಫಾರ್ಮ್ ಅವ್ರ ಮೇಲೆ ಇದೆ, ಆ ಡೊಮೇನ್ ನೇಮ್ ಮೇಲೆ ಇದೆ. ಸೊ ಬೇಸಿಕ್ಲಿ ನಾನು ಇಲ್ಲಿ ಹೂ ಈಸ್ ಅಂತ ಸರ್ಚ್ ಮಾಡಿದ್ರೆ whois.com ಅಂತ ಬರುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಲೆಟ್ ಮಿ ಓಪನ್ ಇಟ್ ಇನ್ ಅ ನ್ಯೂ ಟ್ಯಾಬ್ ಒನ್ಸ್ ಅಗೇನ್. ಓಕೆ, ಇಲ್ಲಿ ಫೈಂಡ್ ಅ ಗ್ರೇಟ್ ಡೊಮೇನ್ ಅಂತ ಇದೆ. ಐ ಥಿಂಕ್ ದೀಸ್ ಪೀಪಲ್ ಆರ್ ಆಲ್ಸೋ ಡೊಮೇನ್ ನೇಮ್ ಪ್ರೊವೈಡರ್ಸ್. ಬಟ್ ನನಗೆ ಡೊಮೇನ್ ನೇಮ್ ಖರೀದಿ ಮಾಡೋದಿಲ್ಲ. ಬಟ್ ಐ ಜಸ್ಟ್ ವಾಂಟ್ ಟು ಸರ್ಚ್ ಹೂ ಇಸ್ ದ ಓನರ್ ಆಫ್ ದಿಸ್ Facebook.com. ಸೊ ಈ ಥರ ಸರ್ಚ್ ಮಾಡಿದ್ರೆ ಓಕೆ, ಡೊಮೇನ್ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ದಾರೆ, ಪ್ಲಸ್ ರಿಜಿಸ್ಟರ್ ಕಾಂಟ್ಯಾಕ್ಟ್. ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಇಟ್ ಈಸ್ ರಿಜಿಸ್ಟರ್ಡ್ ಇನ್ ದ ನೇಮ್ ಆಫ್ ಡೊಮೇನ್ ಅಡ್ಮಿನ್. ಓಕೆ, ಅಡ್ಮಿನ್ ಹೆಸರು ಸುಮ್ಮನೆ ಡಮ್ಮಿ ಅಡ್ಮಿನ್ ಹೆಸರು ಕೊಟ್ಟಿದ್ದಾರೆ. ಬಟ್ ಆರ್ಗನೈಸೇಷನ್ ನೋಡಿದ್ರೆ ಮೆಟಾ ಪ್ಲಾಟ್ಫಾರ್ಮ್ಸ್ INC ಅಂತ ಇದೆ. ಸೊ ಬೇಸಿಕ್ಲಿ ಇಫ್ ಐ ರಿಯಲಿ ವಾಂಟ್ ಟು ಹ್ಯಾವ್ ದಿಸ್ ಡೊಮೇನ್ ಐ ವಿಲ್ ಹ್ಯಾವ್ ಟು ಕಾಂಟ್ಯಾಕ್ಟ್ ಮೆಟಾ ಪ್ಲಾಟ್ಫಾರ್ಮ್ಸ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಇಲ್ಲಿ ಅವ್ರು ಕೊಟ್ಟಿದ್ದಾರೆ. US ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ, domain@fb.com ಅಂತ ಕೂಡ ಇದೆ. ಸೊ this is how we can look for who is the owner of the domain and other details, like high level details about the domain name. All right, so
ಓಕೆ, ಬರೀ ಡೊಮೇನ್ ನೇಮ್ ಸಿಕ್ಬಿಟ್ರೆ ನಾವು ನಮ್ಮ ವೆಬ್ಸೈಟ್ನ ಹೋಸ್ಟ್ ಮಾಡ್ಬೋದಾ? ಇಲ್ಲ. ಡೊಮೇನ್ ನೇಮ್ ಈಸ್ ಜಸ್ಟ್ ಲೈಕ್ ಬೈಯಿಂಗ್ ಅ ನೇಮ್ ಅಷ್ಟೇ. ಬಟ್ ದ್ಯಾಟ್ ನೇಮ್ ಈಸ್ ನಾಟ್ ಮ್ಯಾಪ್ ಟು ಎನಿಥಿಂಗ್. ಬೇಸಿಕ್ಲಿ ಏನಾಗುತ್ತೆ ಅಂತಂದರೆ, ನೀವು ನಿಮ್ಮ ವೆಬ್ಸೈಟ್ನ ಹೋಸ್ಟ್ ಮಾಡಬೇಕು ಅಂತಂದರೆ, ಹೋಸ್ಟಿಂಗ್ ಅಂದರೆ ಏನು ಬೇಸಿಕ್ಲಿ, ಮೇಕಿಂಗ್ ಯುವರ್ ವೆಬ್ಸೈಟ್ ಆಕ್ಸೆಸಿಬಲ್ ಅಂತ. ಸೊ ಹಾಗಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಾನು ಏನಾದರೂ ಒಂದು HTML ಫೈಲ್ ಬರೆದು ಅದನ್ನು ನಂದು ಲೋಕಲಲ್ಲೇ ಇದ್ದರೆ ಬರೀ ನನ್ನ ಬ್ರೌಸರಲ್ಲಿ ಮಾತ್ರ ಯೂಸ್ ಮಾಡ್ಬೋದು. ಬಟ್ ನಾನು ಜನರಲ್ ಪಬ್ಲಿಕ್ಗೆ ಥ್ರೂಔಟ್ ದಿ ವರ್ಲ್ಡ್ ವೈಡ್ ನಾನು ಬರೆದಿರೋ HTMLನ ಯೂಸ್ ಮಾಡೋಕ್ಕೆ ಕೊಡಬೇಕು ಅಂತಂದರೆ, ಸೊ HTML ಅಂದ್ರೆ ಏನು? ಬೇಸಿಕ್ಲಿ ವೆಬ್ಸೈಟ್ಸ್ ಆರ್ ಆಲ್ ಕ್ರಿಯೇಟೆಡ್ ಯೂಸಿಂಗ್ HTML, CSS ಆ್ಯಂಡ್ ಜಾವಾಸ್ಕ್ರಿಪ್ಟ್. ಸೊ ದಟ್ ಈಸ್ ದಿ ಅಂಡರ್ನೀತ್. ಸೊ ಯಾಕಂದರೆ ಬ್ರೌಸರ್ಗೆ ಅರ್ಥ ಆಗೋದು HTML ಆ್ಯಂಡ್ ಜಾವಾಸ್ಕ್ರಿಪ್ಟ್ ಅಷ್ಟೇ. ಸೊ ಯಾ, ಬೇಸಿಕ್ಲಿ ನಾನು ಬರೆದಿರೋ ವೆಬ್ಸೈಟು ಅಥವಾ ವೆಬ್ ಅಪ್ಲಿಕೇಶನ್ನು ನಂದು ಲೋಕಲ್ ಕಂಪ್ಯೂಟರಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಬಟ್ ಬೇರೆಯವ್ರಿಗೆ ನಾನು ಅದರದ್ದು ಆಕ್ಸೆಸಿಬಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ನಾನು ಬೇರೆ ಎಲ್ಲೋ ಇಡಬೇಕು. ಫಾರ್ ಎಕ್ಸಾಂಪಲ್, ಕ್ಲೌಡಲ್ಲಿ ಇಡಬೇಕು. ಸೊ ಕ್ಲೌಡ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಆಪ್ರೇಟಿಂಗ್ ಸಿಸ್ಟಮ್, ಬಟ್ ಮ್ಯಾನೇಜ್ಡ್ ಬೈ ಸಂಬಡಿ ಎಲ್ಸ್. ಸೊ ಅದು ಹೇಗೆ ವರ್ಕೌಟ್ ಆಗುತ್ತೆ? ಬೇಸಿಕ್ಲಿ ಏನಾಗುತ್ತೆ ಅಂದರೆ, ಎಲ್ಲ ಮಷಿನ್ಗೂ ಒಂದು IP ಅನ್ನೋದಿರುತ್ತೆ. ಸೊ ಈ ಲ್ಯಾಪ್ಟಾಪ್ಗೂ, ನಾನು ಯೂಸ್ ಮಾಡ್ತಿರೋ ಲ್ಯಾಪ್ಟಾಪ್ಗೂ ಒಂದು IP ಅನ್ನೋದಿರುತ್ತೆ. ಕ್ಲೌಡಲ್ಲಿ ನಾವು ಪರ್ಚೇಸ್ ಮಾಡಿರೋ ಒಂದು ಸ್ಪೇಸ್ಗೂ ಕೂಡ IP ಅನ್ನೋದಿರುತ್ತೆ. ಸೊ ಆ ಥರ ಒಂದು ಸ್ಪೇಸಲ್ಲಿ ಹೋಗ್ಬಿಟ್ಟು ಅದರದ್ದು IP, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಡಿಜಿಟಲ್ ಓಷನ್ ಅನ್ನೋದು ಒಂದು ಸರ್ವರ್ ಕೊಡ್ತಾರೆ ನಮಗೆ. ಡಿಜಿಟಲ್ ಓಷನ್, ಸೊ ಅಮೆಝಾನ್ AWS ಇದೆ, ಗೂಗಲ್ ಕ್ಲೌಡ್ ಇದೆ. ಅದೇ ರೀತಿ ಡಿಜಿಟಲ್ ಓಷನ್ ಅನ್ನೋದು ನಾನು ಮುಂಚೆ ಯೂಸ್ ಮಾಡಿದ್ದು. ಸೊ ಇದೊಂಥರ ಚೀಪಾಗಿ ಸಿಗುತ್ತೆ ನಮಗೆ ಸರ್ವರ್ಸು. $5 ಪರ್ ಮಂತ್ ಚಾರ್ಜ್ ಮಾಡ್ತಾಯಿದ್ರು. ಸೊ ಅಮೆಝಾನ್ AWS ಅವರು ಎಲ್ಲ ಕೊಡ್ತಾರೆ ಅಂತ ಅನಿಸುತ್ತೆ, ಬಟ್ ದಿಸ್ ವಾಸ್ ಮೋರ್ ಈಸಿಯರ್. ಸೊ ಈ ಥರ ಹೋಗ್ಬಿಟ್ಟು ನಾವು ನಮ್ಗೆ ಬೇಕಾಗಿರೋ ಕ್ಲೌಡ್ ಸ್ಪೇಸ್ನ ನಾವು ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಆ ಕ್ಲೌಡ್ ಸ್ಪೇಸಿಗೆ ಒಂದು IP ಜನ್ರೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ನಾವು ಒಂದಿಷ್ಟು ಕಾನ್ಫಿಗರೇಷನಲ್ ಫೈಲ್ಸ್ ಬರಿಬೇಕು. ಅದನ್ನು ನಾನು ಮುಂದಿನ ಎಪಿಸೋಡಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಒಂದಿಷ್ಟು ಕಾನ್ಫಿಗರೇಷನಲ್ ಫೈಲ್ಸ್ ಬರೆದ್ರೆ ಏನಾಗುತ್ತೆ ಅಂದರೆ, ಆ IP ಸಮಥಿಂಗ್ IP/index.html ಅಂತ ಏನಾದ್ರು ಕೊಟ್ಟರೆ, ಸೊ ಅಲ್ಲಿ ನಾವು ಫೈಲ್ ಕಾಪಿ ಮಾಡಿರ್ತೀವಲ್ಲ index.html, ಅದನ್ನು ನಾವು ಬ್ರೌಸರಲ್ಲಿ ಆಕ್ಸೆಸ್ ಮಾಡ್ಬೋದು. ಸೊ ಈ ಥರ ನಮ್ಮ ಬ್ರೌಸರ್ನ ನಾವು ನಮ್ಮ ವೆಬ್ಸೈಟ್ನ ಹೋಸ್ಟ್ ಮಾಡ್ಬೋದು. ಓಕೆ, ಸೊ IP-ಯಲ್ಲಿ ಆ IP ಮುಖಾಂತರ ನಮ್ಮ ಬ್ರೌಸರ್ನ, ನಮ್ಮದು ವೆಬ್ಸೈಟ್ನ ಹೋಸ್ಟ್ ಮಾಡ್ತೀವಿ. ಸೊ ಓಕೆ, ಇವಾಗ IP ಅಂದರೆ ಏನು? IP ಈಸ್ ನಾಟ್ ಅ ನೇಮ್. ಸೊ IP ಈಸ್ ಸಮ್ ಕ್ಯಾರೆಕ್ಟರ್ಸ್. ಸೊ ಅದನ್ನು ಬೇಕಾದ್ರೆ ನಾವು ಸರ್ಚ್ ಮಾಡೋಣ. ವಾಟ್ ಈಸ್ ಅನ್ IP ಅಂತ ಸರ್ಚ್ ಮಾಡಿದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಬಟ್ ಅದರದ್ದು ಲೈಕ್ IPv4, IPv6 ಅಂತ ಇರುತ್ತೆ. ಸೊ ಎಕ್ಸಾಂಪಲ್ ಆಫ್ IP. ಸೊ ಈ ಥರ ಒಂದು ನಂಬರ್ ಜನ್ರೇಟ್ ಆಗುತ್ತೆ, 192.168.1.1. ಈ ಥರ ಒಂದು ನಂಬರ್ ಜನ್ರೇಟ್ ಆಗುತ್ತೆ ಆ ಕ್ಲೌಡ್ ಸ್ಪೇಸಿಗೆ. ಸೊ ಈ ಥರ ಒಂದು ನಂಬರ್ನ ಇಟ್ಕೊಂಡ್ಬಿಟ್ಟು /index.html ಅಂತ ನಾವು ಏನಾದ್ರು ಕೊಟ್ಟರೆ, ಸೊ ಆ index.html ವೆಬ್ ಬ್ರೌಸರಲ್ಲಿ ಲೋಡ್ ಆಗುತ್ತೆ. ಬಟ್ ಈ ಥರ ನಂಬರ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ. ಸೊ ಹಾಗಾಗಿ ಆಲ್ದೋ ವಿ ಕ್ಯಾನ್ ಆಕ್ಸೆಸ್ ದಿ ವೆಬ್ಸೈಟ್ ಯೂಸಿಂಗ್ ದಿಸ್ IP, ವಿ ಯೂಸ್ ಡೊಮೈನ್ ನೇಮ್. ಸೊ ಏನು ಮಾಡ್ತೀವಪ್ಪ ಅಂದರೆ, ಆ IP-ಗೆ ನಮ್ಮ ಡೊಮೈನನ್ನು ಮ್ಯಾಪಿಂಗ್ ಮಾಡ್ತೀವಿ. ಎಲ್ಲಿ ಮಾಡ್ಬೋದು? ವೆಬ್ಸೈಟ್ ಪ್ರೊವೈಡರ್ಸ್ ಇರ್ತಾರಲ್ಲ, ಡೊಮೈನ್ ನೇಮ್ ಪ್ರೊವೈಡರ್ಸ್ ಇರ್ತಾರಲ್ಲ, ಅವರಲ್ಲೇ ನಾವು ಮಾಡ್ಬೋದು. ಅವರಲ್ಲೇ ಏನು ಮಾಡ್ಬೋದು ಅಂತಂದರೆ, ಅದು AAA ರೆಕಾರ್ಡ್ಸ್ ಅಂತ ಇರುತ್ತೆ. ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಆದರೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆ AAA ರೆಕಾರ್ಡ್ಸಲ್ಲಿ ಏನು ಬರಿಬೇಕು ಅಂತಂದರೆ, ದಿಸ್ IP ಬಿಲಾಂಗ್ಸ್ ಟು, ಅಂದರೆ ದಿಸ್ IP ಮ್ಯಾಪ್ಸ್ ಟು ದಿಸ್ ಡೊಮೈನ್ ನೇಮ್. ಫಾರ್ ಎಕ್ಸಾಂಪಲ್, anupgowda.com ಅನ್ನೋ ಡೊಮೈನ್ ನೇಮು 192.168.72.72 ಆ ಥರ ಯಾವುದಾದ್ರೂ ನಂಗೆ IP ಸಿಕ್ಕಿದ್ರೆ, ನಾನು ಪರ್ಚೇಸ್ ಮಾಡಿರೋ ಕ್ಲೌಡ್ IP ಆಗಿದ್ರೆ, ಸೊ ಈ anupgowda.com ಅನ್ನು ಆ ಥರ IP-ಗೆ ನಾನು ಮ್ಯಾಪ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ಬ್ರೌಸರಲ್ಲಿ ನಾನು 192.168.72.72 ಅನ್ನೋದನ್ನ ಬರೆಯೋ ಬದಲು anupgowda.com ಅಂತ ಹಾಕಿದ್ರೆ, ಅದು ಬೈ ಡಿಫಾಲ್ಟ್ ಆಗಿ ಆ IP-ಗೆ ಮ್ಯಾಪ್ ಆಗಿ ಅಲ್ಲಿ ಏನು ಫೈಲ್ ಲೋಡ್ ಆಗ್ತಿತ್ತು ಅದನ್ನು ಈ ಡೊಮೈನ್ ನೇಮ್ ಮುಖಾಂತರ ಲೋಡ್ ಮಾಡ್ಬೋದು ನಾವು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಡೊಮೈನ್ ನೇಮ್ ಆ್ಯಂಡ್ IP ಮ್ಯಾಪಿಂಗ್.
ಇವಾಗ ಒಂದು ಎಕ್ಸಾಂಪಲ್ ಮುಖಾಂತರ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಇವಾಗ ಸರ್ಜ್ ಅನ್ನೋ ಪ್ಲಾಟ್ಫಾರ್ಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸರ್ಜ್ ಏನಪ್ಪ ಅಂತಂದರೆ ಸ್ಟ್ಯಾಟಿಕ್ ವೆಬ್ ಪಬ್ಲಿಷಿಂಗ್ ಫಾರ್ ಫ್ರಂಟ್ ಎಂಡ್ ಡೆವಲಪರ್ಸ್ ಅಂತ ಹೇಳ್ತಾ ಇದ್ದಾರೆ. ಏನಿದ್ರ ಅರ್ಥ? ವೆಬ್ ಅಪ್ಲಿಕೇಶನನ್ನು ಸರ್ಜ್ ಮುಖಾಂತರ ಹೋಸ್ಟ್ ಮಾಡೋಕ್ಕಾಗಲ್ಲ, ಬಟ್ ವೆಬ್ಸೈಟ್ಸ್ನ ಸರ್ಜ್ ಮುಖಾಂತರ ಹೋಸ್ಟ್ ಮಾಡ್ಬೋದು ನಾವು. ಹೇಗೆ ಅದನ್ನು ಒಂದು ಸರಿ ಟ್ರೈ ಮಾಡೋಕ್ಕೆ ನೋಡೋಣ, ಆಯಿತಾ? ಸೊ ನಾನೊಂದು ಬೇಸಿಕ್ ಸೆಟಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಏನಪ್ಪ ಅಂತಂದರೆ IT-Hudga.html ಅಂತ ಒಂದು ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಲೋಕಲಲ್ಲಿ ಇದೆ ಇದು. ಸೊ ಆ ಫೈಲ್ನ ಆಕ್ಸೆಸ್ ಮಾಡಬೇಕಂದ್ರೆ ಬ್ರೌಸರಲ್ಲಿ ಈ ಥರ ನಂದು ಲೋಕಲ್ ಪಾತ್ ಕೊಟ್ಬಿಡ್ಬೇಕು. ಸೊ ಆವಾಗ ಅದು ಬ್ರೌಸರಲ್ಲಿ ಈ ಥರ ಲೋಡ್ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮ IT-Hudga ಅಂತ ಟೆಕ್ಸ್ಟ್ ಕಂಟೆಂಟ್ ಇರೋದು ಅದರಲ್ಲಿ. ದಿಸ್ ಈಸ್ ಅ ಸ್ಟ್ಯಾಟಿಕ್ ವೆಬ್ಸೈಟ್ ಅಷ್ಟೇ, ಬೇರೆ ಏನೂ ಕಂಟೆಂಟ್ ಇಲ್ಲ. ಸೊ ಓಕೆ, ಈಗ ಇದನ್ನೇ ನಾನು ನಿಮಗೆ ಕೊಡಬೇಕು ಅಥವಾ ಬೇರೆ ಯಾರಾದರೂ IT-Hudga.html ಆಕ್ಸೆಸ್ ಮಾಡಬೇಕು ಅಂತಂದರೆ ಹೇಗೆ ಮಾಡ್ಬೋದು ಅಂತ ನೋಡಿ. ಓಕೆ, ಸೊ ಈ ಫೈಲ್ನ ನಾವು ಬೇಸಿಕ್ಲಿ IT-Hudga.html ಫೈಲ್ನ ನಾನು ಬೇರೆಯವ್ರಿಗೂ ಆಕ್ಸೆಸಿಬಲ್ ಮಾಡಬೇಕು ಅಂತಂದರೆ ನಂದು ಈ ಪಾತ್ ಕೊಟ್ಟರೆ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಈ ಫೈಲ್ ಇರೋದು ನನ್ನ ಲೊಕೇಶನಲ್ಲಿ. ಸೊ ಈ ಫೈಲ್ನ ನಾನು ಏನಾದರೂ ಹೋಸ್ಟ್ ಮಾಡಿದ್ರೆ ಬೇರೆ ಕಡೆ ಕ್ಲೌಡಲ್ಲಿ, ಆವಾಗ ಆ ಕ್ಲೌಡ್ IP-ನ ತೊಗೊಂಡ್ಬಿಟ್ಟು ಅದಕ್ಕೆ ಬೇಕಾದರೆ ಒಂದು ಡೊಮೇನ್ ನೇಮನ್ನ ಮ್ಯಾಪ್ ಮಾಡಿಬಿಟ್ಟು ಆವಾಗ ಬೇರೆಯವರು ಯೂಸ್ ಮಾಡ್ಬೋದು. ಸೊ ನೋಡೋಣ ಅದು ಹೇಗೆ ಮಾಡೋಕ್ಕಾಗುತ್ತೆ ಅಂತ. ಸೊ ಒಂದು ಈಸಿಯೆಸ್ಟ್ ವೇ ಆಫ್ ಡೂಯಿಂಗ್ ದ್ಯಾಟ್ ಈಸ್ ಯೂಸಿಂಗ್ ಅ ಪ್ಲಾಟ್ಫಾರ್ಮ್ ಸಮಥಿಂಗ್ ಲೈಕ್ ಸರ್ಜ್ ಅಂತ. ಸರ್ಜೇ ಯೂಸ್ ಮಾಡಬೇಕಂತ ಇಲ್ಲ, ಗಿಟಬ್ ಆಕ್ಷನ್ಸಲ್ಲಿ ಕೂಡ ನಾವು ಇದನ್ನು ಮಾಡ್ಬೋದು, ಬಟ್ ನಾನು ಅದನ್ನು ಮುಂಚೆ ಯಾವತ್ತೂ ಯೂಸ್ ಮಾಡಿಲ್ಲ. ಬಟ್ ಸರ್ಜ್ ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಕ್ವಿಕಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನಿಲ್ಲ, ಸರ್ಜ್.sh ಹೋಗ್ಬಿಟ್ಟು ಇಲ್ಲಿ ಕೊಟ್ಟಿರೋ ಸಿಂಪಲ್ ಆಗಿರೋ 2 ಸ್ಟೆಪ್ಸ್ನ ಫಾಲೋ ಮಾಡೋಣ. ಸೊ ಏನಿಲ್ಲ, npm ಇನ್ಸ್ಟಾಲ್ ಗ್ಲೋಬಲ್ ಸರ್ಜ್ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಇದ್ರ ಮೀನಿಂಗ್ ಅಂದರೆ ಒಂದು ನೋಡ್ ಪ್ಯಾಕೇಜ್ ಮ್ಯಾನೇಜರ್ ಅಂತ npm ಅಂದರೆ. ಸೊ ಈ ಪ್ಯಾಕೇಜನ್ನು ನಾವು ಇನ್ಸ್ಟಾಲ್ ಮಾಡೋಣ, ಸರ್ಜ್ ಅನ್ನೋ ಪ್ಯಾಕೇಜನ್ನು ಗ್ಲೋಬಲಿ ಇನ್ಸ್ಟಾಲ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಯಾ, ಇಲ್ಲಿ ನಾನು ಆ ಪಾತಲ್ಲಿ ಹೋಗ್ಬಿಟ್ಟು ಆ ಡೈರೆಕ್ಟ್ರಿಲಿ ಎಲ್ಲಿ ನನ್ನ ಫೈಲ್ ಇದೆ ls ಅಂತ ಮಾಡಿದ್ರೆ ಇಲ್ಲಿ ನನ್ನ ಫೈಲ್ ಇದೆ, ಇಲ್ಲಿಗೆ ಹೋಗ್ಬಿಟ್ಟು ಅದನ್ನು ಇನ್ಸ್ಟಾಲ್ ಮಾಡ್ತೀನಿ, npm ಇನ್ಸ್ಟಾಲ್ ಗ್ಲೋಬಲ್ ಸರ್ಜ್ ಅಂತ. ಸೊ ಇದು ಇನ್ಸ್ಟಾಲ್ ಆಗಲಿ. ನೆಕ್ಸ್ಟ್ ಕಮಾಂಡ್ ಏನಿದೆ ಅಂತ ನೋಡೋಣ. ಸರ್ಜ್ ಅಂತ ಸಿಂಪಲಾಗಿ ರನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಇದು ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ. ಓಕೆ, ಡೀಟೇಲ್ ಆಗಿ ಯೂಟ್ಯೂಬ್ ವಿಡಿಯೋ ಕೂಡ ಇದೆ ಅವ್ರದ್ದೇ ಕೂಡ, ಅದನ್ನು ಕೂಡ ನಾವು ನೋಡ್ಬೋದು. ನೋಡೋಣ ಇದು ಇನ್ಸ್ಟಾಲ್ ಆಯ್ತಾ ಅಂತ. ಓಕೆ, ಸರ್ಜ್ ಅನ್ನೋ ಪ್ಯಾಕೇಜ್ ನಮ್ಮಲ್ಲಿ ಇನ್ಸ್ಟಾಲ್ ಆಗಿದೆ ಇವಾಗ. ನೆಕ್ಸ್ಟ್ ಏನಿಲ್ಲ, ಸರ್ಜ್ ಅಂತ ನಾನು ಕ್ಲಿಕ್ ಮಾಡಿದ್ರೆ ಈ ಕಮಾಂಡನ್ನು ರನ್ ಮಾಡಿದ್ರೆ ಅದೇನು ಮಾಡುತ್ತೆ, ರನ್ನಿಂಗ್ ಆ್ಯಸ್ anub.a.gouder@gmail.com. ಓಕೆ, ಸೊ ಇದಕ್ಕೊಂದು ರೆಫರೆನ್ಸ್ ಬೇಕು, ಯಾವ್ದಾರ ಒಂದು ಇಮೇಲ್ ಐಡಿಗೆ ಮ್ಯಾಪ್ ಮಾಡಬೇಕು ಅದು. ಸೊ ಅದು ನಾನು ಇಮೇಲ್ ಐಡಿ ತೊಗೊತಾ ಇದೆ. ಇಟ್ ಈಸ್ ಓಕೆ. ಸೊ ಪ್ರಾಜೆಕ್ಟ್ ಡೈರೆಕ್ಟ್ರಿ ಕೇಳ್ತಾ ಇದೆ, ಎಲ್ಲಿಂದ ಫೈಲ್ಸ್ನ ಹೋಸ್ಟ್ ಮಾಡಬೇಕು ಅಂತ. ಕರೆಕ್ಟು, ನನ್ನ ಕರೆಂಟ್ ಡೈರೆಕ್ಟ್ರಿ ಇಂದಾನೇ ಹೋಸ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಚೇಂಜ್ ಮಾಡ್ಬೋದು, ಇದನ್ನು ಎಡಿಟು ಮಾಡ್ಬೋದು, ಬಟ್ ನನ್ನ ಕೇಸಲ್ಲಿ ನನ್ನ ಕರೆಂಟ್ ಡೈರೆಕ್ಟ್ರಿಲಿರೋ ಫೈಲ್ನೇ ಹೋಸ್ಟ್ ಮಾಡಬೇಕು. ಸೊ ನಾನು ಎಂಟರ್ ಮಾಡ್ತೀನಿ. ಡೊಮೇನ್ ನೇಮ್ ಬಂದುಬಿಟ್ಟು ಕೇಳ್ತಾ ಇದೆ. ಇಲ್ಲಿ ಇದು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಮ್ಮ ಹತ್ರ ಡೊಮೇನ್ ನೇಮ್ ಇದ್ದರೆ ನಾವು ಡೊಮೇನ್ ನೇಮ್ನ ಕೊಡಬೇಕು ಈ ಜಾಗದಲ್ಲಿ, ಬಟ್ ನಮ್ಮ ಹತ್ರ ಡೊಮೇನ್ ನೇಮ್ ಇಲ್ಲ. ಸೊ ಅದೇ ಒಂದು ಡೊಮೇನ್ ನೇಮ್ನ ನಮಗೆ ಆಫರ್ ಮಾಡ್ತಾ ಇದೆ ಫಾರ್ ಅ ಟೆಂಪ್ರರಿ ಯೂಸ್, ಫ್ಯೂಚರಿಸ್ಟಿಕ್ಸ್ home.surge.sh. ಇದರಲ್ಲಿ ಏನಪ್ಪ ಅಂತಂದರೆ ಸರ್ಜ್ ಇರೋದು ಅವ್ರ ಡೊಮೇನ್, .sh ಅನ್ನೋದು ಪಬ್ಲಿಕ್ಕು, ಬಟ್ ಸರ್ಜ್ ಇರೋದು ಸರ್ಜ್ ಅವ್ರದ್ದು ಡೊಮೇನ್. ಫ್ಯೂಚರಿಸ್ಟಿಕ್ಸ್-home ಅನ್ನೋದು ಡೈನಮಿಕಲಿ ಜನರೇಟೆಡ್ ಸಬ್ ಡೊಮೇನ್. ಅವ್ರು ಈ ಥರ ಯೂಸ್ ಕೇಸ್ಗಳಿಗೆ ಒಂದು ಸಬ್ ಡೊಮೇನ್ನ ನಾವು ಯೂಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ಕಲ್ಲೂ ಕೂಡ ನಾವು support.facebook.com ಅಂತ ನೋಡ್ತೀವಿ. ಏನಪ್ಪ ಅಂತಂದರೆ support.facebook.com ಬಂದಿರೋದು ಸಪೋರ್ಟ್ ಟೀಮ್ಸ್ದವರಿಗೆ ಹೋಗಲಿ, ಏನೇ ರಿಕ್ವೆಸ್ಟ್ ಬಂದರೂ ಸಪೋರ್ಟ್ ಟೀಮ್ಸಿಗೆ ಹೋಗಲಿ. ಇಲ್ಲ payments.facebook.com ಅಂತ ಇದ್ದರೆ ಅಲ್ಲಿ ಬರೋ ಕ್ವೆರಿಗಳು ಪೇಮೆಂಟ್ಸ್ ಟೀಮ್ಗೆ ಹೋಗಲಿ. ಸೊ ಆ ಕಾರಣಕ್ಕೆ ನಾವು ಸಬ್ ಡೊಮೇನ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಪ್ಪ ಮಾಡ್ತಿದ್ದಾರೆ ಅಂದರೆ ಸರ್ಜ್ ಅವರು ಆಲ್ರೆಡಿ ಅವ್ರದ್ದು ಡೊಮೇನ್ ತೊಗೊಂಡಿದ್ದಾರೆ. ಈ ಡೊಮೇನ್ ಅಂಡರಲ್ಲಿ ಅವ್ರು ಎಷ್ಟು ಬೇಕಾದರೂ ಸಬ್ ಡೊಮೇನ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಇವಾಗ anubgowder.com ಅಂತ ತೊಗೊಂಡಿದ್ರೆ ಅದು ನನ್ನ ಡೊಮೇನ್ ನೇಮ್ ಆಗುತ್ತೆ. ಅದರ ಅಂಡರಲ್ಲಿ ನಾನು ಎಷ್ಟು ಬೇಕಾದ್ರೆ ಸಬ್ ಡೊಮೇನ್ಸ್ನ ಕ್ರಿಯೇಟ್ ಮಾಡ್ಬೋದು. ಸಮಥಿಂಗ್ ಲೈಕ್ support.anubgowder.com ಆಗಲಿ ಅಥವಾ ಮತ್ತೊಂದಾಗಲಿ, ಆ ಥರದ್ದು ಕ್ರಿಯೇಟ್ ಮಾಡ್ಬೋದು. ಎನಿವೆ, ದ್ಯಾಟ್ ಈಸ್ ಆಲ್ ಅಬೌಟ್ ಸಬ್ ಡೊಮೇನ್ಸ್. ಸೊ ಇಲ್ಲಿ ನಾನು ಎಂಟರ್ ಅಂತ ಕ್ಲಿಕ್ ಮಾಡ್ತೀನಿ. ಏನಂತ ಹೇಳ್ತಾ ಇದೆ, ಸೈಜ್ ಒಂದು ಫೈಲು 747 bytes, ಅಬೌಟೆಡ್, ಯು ಡೋಂಟ್ ಹ್ಯಾವ್ ಪರ್ಮಿಷನ್ಸ್ ಟು ಪಬ್ಲಿಷ್ ಅಂತ ಬರ್ತಾ ಇದೆ.
ಇದ್ರ ಬಗ್ಗೆ ನಾವು ಸ್ವಲ್ಪ ರಿಸರ್ಚ್ ಮಾಡಬೇಕಾಗುತ್ತೆ ಏನು ತೊಂದರೆ ಆಗಿದೆ ಅಂತ. ಇನ್ನೊಂದ್ಸರಿ ಕ್ವಿಕ್ಕಾಗಿ ಸರ್ಚ್ ಮಾಡ್ತೀನಿ. ಇನ್ನೊಂದ್ಸರಿ ಕ್ವಿಕ್ಕಾಗಿ ರನ್ ಮಾಡೋಣ ಕಮಾಂಡ್ನ. ಓಕೆ, ಇವಾಗ ಡೈನಮಿಕ್ಲಿ ಇನ್ನೊಂದು ಬೇರೆ ಯಾವುದೋ ಡೊಮೇನ್ ನೇಮ್ ತಗೊಂತು. ಸೊ ಐ ಥಿಂಕ್ ಅದನ್ನ ತುಂಬ ಡಿಲೇ ಮಾಡಿದೆ ಮುಂಚೆ ಎಂಟರ್ ಮಾಡೋಕ್ಕೆ, ಹಾಗಾಗಿ ಅದು ಪ್ರಾಬ್ಲಮ್ ಆಯಿತು. ಇವಾಗ ನಾನು ಫಾಸ್ಟಾಗಿ ಅದನ್ನು ಏನು ರನ್ ಮಾಡಿದ್ದಕ್ಕೆ ಫೈಲ್ ಅಪ್ಲೋಡ್ ಆದಂಗೆ ಕಾಣಿಸ್ತಾ ಇದೆ. ಅಪ್ಲೋಡೆಡ್ 100%, CDN ಅಲ್ಲೂ 100%. ಸೊ ಏನಂತ ಹೇಳ್ತಾ ಇದೆ, ಲೈವ್ ಪ್ರಿವ್ಯೂ. ಓಕೆ, ಸೊ ಏನಪ್ಪ ಇವಾಗ ನಮ್ಮದು ಹೊಸ ಡೊಮೇನ್ ನೇಮ್ ಅಂತಂದರೆ strongstone.search.sh. ನೋಡೋಣ, ಇವಾಗ strongstone.search.sh ಹೋಗಿ ನಾವು ಅದನ್ನು ಓಪನ್ ಮಾಡಿದ್ರೆ ಬ್ರೌಸರಲ್ಲಿ ಏನು ಬರುತ್ತೆ ಅಂತ ಚೆಕ್ ಮಾಡೋಣ. ಓಕೆ, ಪೇಜ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ವಾಟ್ ಡಸ್ ದ್ಯಾಟ್ ಮೀನ್? ಸೊ ಇಟ್ ಮೀನ್ಸ್ ದ್ಯಾಟ್ ಈ ಡೊಮೇನ್ ಏನೋ ಎಕ್ಸಿಸ್ಟಿಂಗ್ ಇದೆ ಅವ್ರ ಹತ್ರ, ಬಟ್ ಅದು ನನ್ನ ಫೈಲ್ಗೆ ಮ್ಯಾಪ್ ಆಗಿಲ್ಲ. ಏನಕ್ಕಾಗಿಲ್ಲ? ಸೊ ಮೋಸ್ಟ್ಲಿ ಏನಾಗಿರ್ಬೋದು ಅಂತಂದರೆ, ಲೆಟ್ಸ್ ಟೇಕ್ ಅ ಲುಕ್ ಅಟ್ ದ ಫೈಲ್ ವಿ ಹ್ಯಾವ್ ಅಪ್ಲೋಡೆಡ್. ಸೊ ಈ ಫೈಲ್ನ ಅಪ್ಲೋಡ್ ಮಾಡಿದ್ದು. ಓಕೆ, ಇದು IT-hudga.html ಅಂತ ಇದೆ. ಸಿ, ದಿಸ್ ಇಸ್ ದ ಪ್ರಾಬ್ಲಮ್. ಸೊ ಏನಾಗಿರುತ್ತಪ್ಪ ಅಂದರೆ, ಆಲ್ದೋ ನಮಗೆ ಇದು ಡೊಮೇನ್ ಸಿಕ್ಕಿದ್ರು ನಾವು ಅದರದ್ದು ಫುಲ್ ಫೈಲ್ ನೇಮ್ ಬರಿಬೇಕಾಗುತ್ತೆ, IT-hudga.html. ಸೊ ಈಗ ನಾವು ನಮ್ಮ ಫೈಲ್ನ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಬೇರೆ ಯಾವುದಾದ್ರೂ ಫೈರ್ಫಾಕ್ಸಲ್ಲಿ ಓಪನ್ ಮಾಡಿದ್ರು ಕೂಡ ನೋಡ್ಬೋದು. ಇಟ್ ಈಸ್ ವರ್ಕಿಂಗ್ ಫೈನ್. ಸೊ ಓಕೆ, ಬಟ್ ಈ ಥರ ಪ್ರತಿ ಸರಿನೂ ನಂದು ಬೇಸಿಕ್ ಫೈಲ್ನ ಆಕ್ಸೆಸ್ ಮಾಡಬೇಕಂದ್ರೆ ಆ ಫೈಲ್ ನೇಮ್ ಬರಿಬೇಕಾಗುತ್ತಾ? ಇಲ್ಲ, ಆ ಥರದ್ದೇನು ಅವಶ್ಯಕತೆ ಇಲ್ಲ. ಇದನ್ನು ನಾನು ರೀನೇಮ್ ಮಾಡ್ತೀನಿ index.html ಅಂತ. ಸೊ ಇವಾಗ ಹೋಗ್ಬಿಟ್ಟು ಇಲ್ಲಿ ತಿರ್ಗಾ ನಾನು ಸರ್ಚ್ ಅಂತ ರನ್ ಮಾಡ್ತೀನಿ. ಸರ್ಚ್ ರನ್ ಮಾಡಿ ಡೊಮೇನ್ ನೇಮ್ನ ಕಾಪಿ ಮಾಡ್ತಾ ಇದ್ದೀನಿ, ಯಾವ ಡೊಮೇನ್ ನೇಮಲ್ಲಿ ಅದು ಹೋಸ್ಟ್ ಡಿಪ್ಲಾಯ್ ಆಗಬೇಕು ಅಂತ. ಹೌದು, ಈ ಡೈರೆಕ್ಟ್ರಿಯಲ್ಲಿರೋ ಫೈಲು, ಬಟ್ ಈ ಡೊಮೇನಿಗಲ್ಲ, ಎಕ್ಸಿಸ್ಟಿಂಗ್ ಡೊಮೇನಿಗೆ ತಿರ್ಗಾ ರೀಡಿಪ್ಲಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಒಂದು ಫೈಲು ರೀಡಿಪ್ಲಾಯ್ ಆಗ್ತಾ ಇದೆ. ನೋಡೋಣ ಅದು ಹೇಗೆ ವರ್ಕೌಟ್ ಆಗುತ್ತೆ ನಮಗೆ ಅಂತ. ಓಕೆ, ಪಬ್ಲಿಷ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ IT-hudga.html ಮಾಡಿದ್ರೆ ನಮಗೆ ಏನು ಬರಬಾರ್ದು ಐಡಿಯಲಿ. ಎಸ್, ಇವಾಗೇನು ಬರ್ತಾ ಇಲ್ಲ, ಬಟ್ ನಾನು ಇದನ್ನು ತೆಗೆದುಬಿಡ್ತೀನಿ. ಬೈ ಡಿಫಾಲ್ಟ್ ಏನಾಗುತ್ತಪ್ಪ ಅಂದರೆ, ಇಂಡೆಕ್ಸ್ ಅಂತ ಇದ್ರೆ ಅದು ಇಂಡೆಕ್ಸ್ ಫೈಲ್ಸ್ ತಗೊಳುತ್ತೆ. index.html ಆಗಲಿ index.js ಆಗಲಿ ಅದನ್ನೇ ಪಾಯಿಂಟ್ ಮಾಡುತ್ತೆ. ಸೊ ಇವಾಗ ಫೈಲ್ ನೇಮ್ ತೆಗೆದ್ಮೇಲೆ ನಮಗೆ ಬೈ ಡಿಫಾಲ್ಟ್ ಆಗಿ index.html ಪಾಯಿಂಟ್ ಆಗಿ ಬೇಕಾಗಿರೋ ಕಂಟೆಂಟ್ನ ಸರ್ವ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೋಸ್ಟಿಂಗ್ ವೆಬ್ ಅಪ್ಲಿಕೇಶನ್ ಆರ್ ಅ ವೆಬ್ಸೈಟ್. ಸೊ ಐ ಥಿಂಕ್ ಇವತ್ತಿಗೆ ಸಾಕು, ತುಂಬಾ ಡಿಸ್ಕಸ್ ಮಾಡಿದ್ವಿ ಅಂತ ಅನ್ಕೊತೀನಿ. ಡೊಮೇನ್ ನೇಮ್ ಬಗ್ಗೆ ಆಗಲಿ, IP ಮ್ಯಾಪಿಂಗ್ ಬಗ್ಗೆ ಆಗಲಿ, ವೆಬ್ಸೈಟ್ನ ಡಿಪ್ಲಾಯ್ ಮಾಡೋದು ಹೇಗೆ ಅನ್ನೋದು ತಿಳ್ಕೊಳ್ಳೋದಕ್ಕಾಗಲಿ. ಸೊ ಇದನ್ನ ನಾನು ಎಲ್ಲರಿಗೂ ಟ್ರೈ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿ ನೀವು ಏನು ಬೇಕಾದರೂ ಕಂಟೆಂಟ್ ಬರಿಬೋದು. ಆಮೇಲೆ ನಿಮ್ಮ ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಹತ್ರ ಈ ವೆಬ್ಸೈಟ್ನ ನೀವು ಶೇರ್ ಮಾಡ್ಬೋದು. ಅವರು ಅದನ್ನು ಆಕ್ಸೆಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಏನಾದರೂ ಇನ್ಫಾರ್ಮೇಷನ್ ಕೂಡ ನೀವು ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ರೆಸ್ಯೂಮೆನ ಬಿಲ್ಡ್ ಮಾಡ್ಕೋಬೋದು. something.search.sh, ಫಾರ್ ಎಕ್ಸಾಂಪಲ್ anupgowder.search.sh ಅಂತ ನಾನು ಹಾಕೊಂಡ್ಬಿಟ್ಟು ಅಲ್ಲಿ ನನ್ನ ರೆಸ್ಯೂಮೆನೇ ನಾನು ಅಪ್ಲೋಡ್ ಮಾಡ್ಬೋದು. ಸೊ ಯಾರಾದರೂ ರಿಕ್ರೂಟರ್ಸ್ಗೆ ನಾವು ರೆಸ್ಯೂಮೆ ಕಳಿಸಿ ಅಂತ ಅವ್ರು ಕೇಳಿದಾಗ ನಮ್ಮ ಹತ್ರ ರೆಸ್ಯೂಮೆ ಅವೈಲೇಬಲ್ ಇರಲಿಲ್ಲ ಆ ಮೂಮೆಂಟಿಗೆ ಅಂತ ಅಂದರೆ, ಈ ವೆಬ್ಸೈಟ್ನ ನಾವು ಅವರಿಗೆ ಶೇರ್ ಮಾಡ್ಬೋದು. anupgowder.search.sh ಆಗಲಿ, ಅಥವಾ ವಾಟ್ ಎವರ್ ಇಟ್ ಈಸ್, ಸಮ್ subdomain.search.sh ಅನ್ನೋ ಥರ ನೀವು ಅದನ್ನು ಕೊಟ್ಬಿಟ್ರೆ ಅವ್ರು ಅದರಲ್ಲಿ ನೀವು ಕೊಟ್ಟಿರೋ ಡೀಟೇಲ್ಸ್ನ ನೋಡ್ಕೋಬೋದು. ಇಲ್ಲಿ ಏನಿಲ್ಲ, ಬರೀ ನಮಸ್ಕಾರ, ನಾನು ನಿಮ್ಮ IT ಹುಡುಗ ಅಂತ ಅಷ್ಟೇ ಇದೆ. ಬಟ್ ಈ ಕಂಟೆಂಟ್ನ ನೀವು ರಿಪ್ಲೇಸ್ ಮಾಡ್ಬೋದು. ಈ ಕೋಡ್ನ ನೀವು ರಿಪ್ಲೇಸ್ ಮಾಡಿಬಿಟ್ಟು ಏನು ಬೇಕಾರ ಬರಿಬೋದು ಇಲ್ಲಿ. ಆಲ್ ರೈಟ್, ಇದನ್ನ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ, ಹೇಗೆ ಅನಿಸುತ್ತೆ ಅಂತ ಹೇಳಿ ಕಾಮೆಂಟ್ಸಲ್ಲಿ. ಮತ್ತು ಬೇರೆ ಯಾವ್ದಾದ್ರು ಟಾಪಿಕ್ ಮೇಲೆ ನಾನು ವೀಡಿಯೋಸ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಇದನ್ನು ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.